ಈ ಪೇಂಟ್ ನೋಡ್ತಾ ಇದ್ದೀರಾ ಗೈಸ್, ಗೆಸ್ ಮಾಡಿದ್ದು ಪ್ರೈಸಸ್ ಎಷ್ಟಿರ್ಬೋದು ಅಂತ. ನಾನು ತೋರಿಸ್ತೀನಿ ಒಂದೊಂದಾಗಿ ಪ್ರೈಸು. ಇದ್ರದ್ದು ಪ್ರೈಸ್ 5,20,000 ಹತ್ರ. ಸಿ ಪ್ರೈಸ್ 5,200. ಇಟ್ ಈಸ್ ಆಲ್ಮೋಸ್ಟ್ ದಿಸ್ ಒನ್ ಈಸ್ 3,08,000. ಆ್ಯಂಡ್ ಇಲ್ಲೆರಡು ಇದೆಯಲ್ಲ, ಇದು 2,09,000 ಮತ್ತು ಇದು 3,80,000. ಐ ಡೋಂಟ್ ನೋ ಆ ಥರ ಏನಿದೆ ಅಂತ. ದಿಸ್ ಒನ್ ಈಸ್ $6,500. ದಟ್ ಈಸ್ ಆಲ್ಮೋಸ್ಟ್ 6,50,000 rupees. ಓ ಮೈ ಗಾಡ್. ಇದೆಲ್ಲ ಕಾಣಿಸ್ತದೆ ಅಲ್ವಾ, ಇದೆಲ್ಲ $1,100 ಎಲ್ಲ. ಅಂದರೆ 1,10,000 ಆ ಥರ ಎಲ್ಲ ಪೇಂಟ್ಸ್. ಇದೊಂದು ಕಾಣಿಸ್ತಾ ಇದೆ ಗೊತ್ತಾ, ಇದಕ್ಕೆ $8,000. ದಟ್ ಇಸ್ 8 lakhs ಆಲ್ಮೋಸ್ಟ್. ಆ ಕಡೆ ಒಂದಿದೆ, ಅದು ಸೋಲ್ಡ್ ಔಟ್ ಅಂತೆ, ಸೋಲ್ಡ್ ಆಗಿದೆ. ಇಟ್ ಮೀನ್ಸ್ ಯಾರೋ ತೊಗೊಂಡಿದ್ದಾರೆ ಅಂತ. He's 5 almost. Okay. Stop. I have to get him groceries. I just got back from a trip and I haven't bought groceries yet. Normally I get him collard greens and bell peppers so he can eat that. Okay. And I guess he really is hungry. I guess they weren't feeding him at the boarding spot. But he needs to lose weight. That's a cute dog. Can I steal a picture? Yeah, of course. Thanks. I don't think it's every day we have a lizard company festival. No, yeah, but I like to bring him. Frank's these days. Does he have a name? Try to find art I might want. Articus. Articus. Yeah, I like to meet you, Articus. These bugs moving, that's just cute to like go hunt them. Okay. But Stop my knife. So I reached out to the artist directly. ನಾವು ಇವಾಗ ಮಾಲ್ಗೆ ಬಂದಿದ್ವಿ. ಅಲ್ಲಿ ಕೆಳಗಡೆ ನಮಗೆ ಈ ಥರ ಬ್ಯಾಂಡ್ ಹಾಕಿದ್ರು, ಈ ಥರ ನಮ್ಮಿಬ್ರಿಗೆ ಹಾಕಿದ್ರು. ಆಮೇಲೆ ಅವ್ರು ಏನಕ್ಕಂತ ಕೇಳಿದ್ರೆ ಅಂಡರ್ 18 ಇರೋರು ಮೇಲೆ ಹೋಗ್ಲಿಕ್ಕಿಲ್ಲ ಅಂತೆ. ಸೊ ಮೇ ಬಿ ಅವ್ರಿಗೆ ನಾವು ಅಂಡರ್ 18 ಥರ ಕಾಣಿಸುತ್ತೆ ಅನಿಸುತ್ತೆ. ಹಿಂಗೆ ಅವ್ರಿಗೆ ನಾವು ಅಂಡರ್ 18 ಥರ ಕಾಣಿಸಿದ್ವಿ ಅನಿಸುತ್ತೆ. ಸೊ ನಮ್ಮ ID ಕೇಳಿಬಿಟ್ಟು ನಮಗೆ ಈ ಥರ ಬ್ಯಾಂಡ್ ಹಾಕಿಬಿಟ್ಟು ಕಳಿಸಿದ್ರು. ಬಿಕಾಸ್ ಇಲ್ಲಿ ಮೇಲೆಗಡೆ ಅಂಡರ್ 18 ಅಂದರೆ ಅವರಾಗೆ ಬರಬಾರ್ದು, ಪೇರೆಂಟ್ಸ್ ಜೊತೆ ಬರ್ಬೋದು, ಬಟ್ ಅವರಾಗೆ ಬರಬಾರ್ದಂತೆ. ಅಪ್ಪ ಗೊತ್ತಿಲ್ಲ ಏನಕ್ಕಂತ. ದಿಸ್ ಇಸ್ ಲಿಫ್ಟ್. ಇದು ಸೊ ಪ್ರಿಟಿ ಅಲ್ವಾ. ಸೊ ನಮ್ಗೆ ಸ್ವಲ್ಪ ಅಡಿಡಾಸಿಗೆ ಹೋಗಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಅಲ್ಲಿ ಒಂದೊಂದು ಏನು ಪೇಂಟಿಂಗ್ಸೂ ಲೈಕ್ ಮಿನಿಮಮ್ 50K, ಮ್ಯಾಕ್ಸಿಮಮ್ 8,000 8 lakh ಅನಿಸುತ್ತೆ ಆಲ್ಮೋಸ್ಟ್ ಇತ್ತು. ನೀವು ಅದು ತೊಗೊತಾ ಇದ್ರಾ ಗೈಸ್? ನನಗೆ ಹೇಳಿ ಆಯಿತಾ, ನಿಮ್ಮ ಮನೆಗೆ ಈ ಥರ ಪೇಂಟಿಂಗ್ ತೊಗೊತಾ ಇದ್ರಾ ನೀವು? 8 lakhs 6 lakhs ಎಲ್ಲ ಕೊಟ್ಬಿಟ್ಟು ಒಂದು ಪೇಂಟಿಂಗಿಗೆ ಕಾಮೆಂಟ್ ಮಾಡಿ. ಓಕೆ, ನಾವು ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ನಾವಲ್ಲಿ ಪಿಜ್ಜಾ ತಿನ್ನೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನಮಗೆ 2 ಫ್ಯಾಮಿಲಿ, ಇಂಡಿಯನ್ ಅಂದರೆ ಕನ್ನಡದವ್ರು, ಬೆಂಗಳೂರವ್ರು ಸಿಕ್ಕಿದ್ರು. ಸೊ ತುಂಬ ಖುಷಿ ಆಯ್ತು ಅವ್ರ ಹತ್ರ ಮಾತಾಡ್ಬಿಟ್ಟು. ಒಂದು ½ an hour ಹತ್ರ ಮಾತಾಡಿದ್ದೀವಿ ಅನಿಸುತ್ತೆ. ಮಾತಾಡ್ಬಿಟ್ಟು ತುಂಬ ಖುಷಿ ಆಯಿತು, ಅವ್ರಿಗೂ ಖುಷಿ ಆಯಿತು. ಒಬ್ಬರು ಆಂಟಿ ಮಾತ್ರ ನಾಳೆ ಅವ್ರು ಇಂಡಿಯಾಗೆ ರಿಟರ್ನ್ ಹೋಗ್ತಿದ್ದಾರಂತೆ, ಅವ್ರ ಮಕ್ಕಳಿದ್ದಾರೆ ಅಂತ ಬಂದಿದ್ದರು. ಸೊ ಮತ್ತು ಗ್ರ್ಯಾಜುಯೇಷನ್ ಡೇ ಎಲ್ಲ ಆಗ್ತಾಯಿದೆ ಅಲ್ವಾ, ಸೊ ಅವರು ಅದಕ್ಕೆ ಬಂದಿದ್ರಂತೆ. ಇನ್ನೊಬ್ಬರು ನೆಕ್ಸ್ಟ್ ಜೂನ್ ಜುಲೈಗೆ ಹೋಗ್ತಾರೆ ಅಂತ ಹೇಳಿದ್ರು. ಖುಷಿ ಆಯಿತು. ಸೊ ಇವಾಗ ನಾವು ಮನೆಗೆ ಬಂದ್ವಿ. ಇವಾಗ ನಮಗೆ
ಕುಲ್ಫಿ ತಿನ್ನಬೇಕು ಅಂತ ಸ್ವಲ್ಪ ಕ್ರೇವಿಂಗ್ ಆಗ್ತಾ ಇತ್ತು. ಅದಕ್ಕೆ ನಾವು ಕುಲ್ಫಿ ಮಾಡೋಣ ಅಂತ ನಾನು ಹಾಲು ಆಲ್ಮಂಡ್ಸ್ ಎಲ್ಲ ತೊಗೊಂಡ್ಬಂದಿದ್ದೀನಿ. ಸೊ ಇವಾಗ ಕುಲ್ಫಿ ಮಾಡೋಣ. ಓಕೆ, ನಾವಲ್ಲಿ ಒಂದು ಮಸಾಲ ಪಿಜ್ಜಾ ಅಂತ ಇದೆ, ಅದು ಇಂಡಿಯನ್ ರೆಸ್ಟೋರೆಂಟ್. ನಾವು ಲಾಸ್ಟ್ ಟೈಮ್ ಅಲ್ಲಿ ತಿಂದಿದ್ವಿ, ತುಂಬ ಹಶ ಆಗೋಯ್ತು. ಇವಾಗ ಬರಬೇಕಾದ್ರೆ ಹಶ ಆಗ್ತಾಯಿತ್ತು ಆ್ಯಂಡ್ ತುಂಬ ಪಿಜ್ಜಾ ಕ್ರೇವಿಂಗ್ ಆಗ್ತಾಯಿತ್ತು ಅಂತ ತಿನ್ಕೊಂಬಂದ್ವಿ. ಹೊಟ್ಟೆ ಫುಲ್ ಆಗಿದೆ. ಇವಾಗ ಕುಲ್ಫಿ ಮಾಡೋಣ. ಓಕೆನಾ, ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಇವಾಗ ನಾನಿಲ್ಲಿ ಕುಲ್ಫಿ ಮಾಡೋಕ್ಕೆ ಹಾಲನ್ನ ಕಾಯಿಸೋಕ್ಕಿಟ್ಟಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತೊಗೊಳ್ಳಿ. ನನಗೆಷ್ಟು ಸಾಕು ಅನಿಸುತ್ತೆ, ನಾನೊಂದು 1 ಲೀಟ್ರ್ ಹತ್ರ ತೊಗೊಂಡಿದ್ದೀನಿ ಹಾಲನ್ನ. ಬಿಕಾಸ್ ಇದು ರೆಡ್ಯೂಸ್ ಆಗುತ್ತೆ, ಆಲ್ಮೋಸ್ಟ್ ಹಾಫ್ ಆಗುತ್ತೆ. ಅಷ್ಟವರೆಗೂ ನಾವು ಕುದಿಸ್ತಾ ಇರಬೇಕು ಅದಕ್ಕೆ. ಸೊ ಒಂದ್ಸಲ ಇದು ಕುದಿಸಾದ್ಮೇಲೆ ಸಿಗ್ತೀನಿ. ಈ ಹಾಲು ಕುದಿ ಬರ್ತಾ ಇದೆ. ಓಕೆ, ಅದು ಫುಲ್ ಕುದಿ ಬಂದು ರೆಡ್ಯೂಸ್ ಆಗಬೇಕು. ಮಿಲ್ಕ್ ರೆಡ್ಯೂಸ್ ಆದಮೇಲೆ ನಾವು ಅದಕ್ಕೆ ಬಾದಾಮ್ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ರೆ ಶುಗರ್ ಹಾಕಬೇಕು. ಕುಲ್ಫಿ ಯಮ್ಮಿ ಕುಲ್ಫಿ ಇಸ್ ರೆಡಿ. ಲಾಸ್ಟ್ ಟೈಮ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವತ್ತು ಇವರ ಅಪೇಕ್ಷೆಯ ಮೇರೆಗೆ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ಅಲ್ಲಿ ನಾವು ಆರ್ಟ್ ಎಕ್ಸಿಬಿಷನ್ಗೆ ಹೋಗಿದ್ವಿ. Next year, anything. ನಾವು ಅಲ್ಲಿ ಇವತ್ತು ಆರ್ಟ್ ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ. ಸೊ ಅಲ್ಲಿ ಒಂದೊಂದು ಪೇಂಟಿಂಗ್ಸ್ ನನಗೆ ಫಸ್ಟು $1,000 ಫಸ್ಟ್ ನಾವೊಂದು ಇದು ನೋಡಿದ್ವಿ, ಕ್ಲಾಕ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅದು ವುಡ್ದಂತೆ ಪೇಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಪ್ರೈಸು ಅದೇ $1,500 ಆ ಥರ ಎಲ್ಲ ಇತ್ತು. ಅಂದರೆ ಆಲ್ಮೋಸ್ಟ್ 1.5 lakhs ಹತ್ರ. ಸೊ ಅದು ಕ್ಲಾಕ್ಗೆ. ಸೊ ಅದು ಬಟ್ ತುಂಬ ಚೆನ್ನಾಗಿದೆ, ದೊಡ್ಡ ಕ್ಲಾಕ್. ಓಕೆ, ಅದೆಲ್ಲ ಆದರೆ ಓಕೆ, ಚೆನ್ನಾಗಿದೆ. ಆಮೇಲೆ ಈ ಕಡೆ ಪೇಂಟಿಂಗ್ ನೋಡ್ತಾ ಇದ್ವಿ, ಸುಮ್ಮನೆ ಪ್ರೈಸ್ ನೋಡಿದ್ವಿ. ಅದ್ರ ಕೆಳಗಡೆ ಒಂದೊಂದೆಲ್ಲ ಅದೇ ಸೇಮ್ $1,500 ಎಲ್ಲ ಇತ್ತು. ಇನ್ನೊಂದು ನೋಡ್ತೀನಿ $8,000, ಲೈಕ್ ಆಲ್ಮೋಸ್ಟ್ 8 lakhs. ಅದ್ರ ಪಕ್ಕ ಇನ್ನೊಂದಿದೆ, ಸ್ವಲ್ಪ ಚಿಕ್ಕದಿತ್ತು, ಅದೊಂದು 5-6 lakhs ಇರ್ಬೋದು ಅನಿಸುತ್ತೆ. ಅದು ಸೋಲ್ಡ್ ಔಟ್ ಅಂತೆ. ಅಂದರೆ ಅಷ್ಟು ಪ್ರೈಸಸ್ದು ತೊಗೊತಾರೆ ಅಂತ. ನೀವು ತೊಗೊಳ್ಳೋದಾದರೆ ಹೇಳಿ ಆಯಿತಾ. ಅದು ಏನು ಲೈಕ್ ನಾರ್ಮಲ್ ಪೇಂಟಿಂಗ್ ಎಲ್ಲ ಆದರೆ ಪರವಾಗಿಲ್ಲ, ಸುಮ್ಮನೆ ಮಕ್ಳಿಗೆ ಗಿಚ್ಚಿರೋ ಥರ ಗಿಚ್ಚಿಬಿಟ್ಟಿಟ್ಟಿದ್ದಾರೆ. ಅದಕ್ಕೆ 1 ಲಕ್ಷ 2 ಲಕ್ಷ ಬಾಯಿಗೆ ಬಂದಿರೋ ರೇಟೆಲ್ಲ ಹಾಕಿದ್ದಾರೆ. ಇನ್ನೊಂದು ಪೇಂಟಿಂಗ್ಸ್ ಇತ್ತು, ಅಲ್ಲಿ ಫುಲ್ ಈ ಥರ ಏನು ಇದು ಶಿಕಾಗೋದು ಬಿಲ್ಡಿಂಗ್ಸು ಆ ಥರ, ಅದೆಲ್ಲ ಆರ್ಕಿಟೆಕ್ಚರ್, ನೇಚರ್, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದಕ್ಕೆಲ್ಲ ಎಷ್ಟು $600, $700, $800, $1,000 ಎಲ್ಲ ಇತ್ತು. ಇದು ಸುಮ್ಮನೆ ಏನೂ ಇಲ್ಲ, ಲಿಟ್ರಲಿ ಏನಂದರೆ ಏನಿಲ್ಲ. ಇಲ್ಲಿ ನಮ್ಮ ಮನೇಲಿ ಒಂದು ಪೇಂಟಿಂಗ್ ಇದೆಯಲ್ಲ ಅದೇ ಥರ ಇತ್ತು. ಇಲ್ಲಿದೆ ಅಲ್ವಾ, ಹಿಂಗಿಂದ ಪೇಂಟಿಂಗ್ ದೊಡ್ಡದಿತ್ತು, ಇದು 3 times ಹಾಕಬೇಕು, ಅಷ್ಟು ದೊಡ್ಡದಿತ್ತು. ಇದೇ ಥರ ಇತ್ತು. ಅದಕ್ಕೆ 8 lakhs ಜಸ್ಟ್ ಫಾರ್ ಅ ಪೇಂಟಿಂಗ್. ನಾವು ಒಂದು ತೊಗೊಳ್ಳೋಣ, ಕೊಡಿಸ್ತೀರಾ? ಕೊಡಿಸ್ತಾರಂತೆ ಗೈಸ್ ನನಗೆ 8 lakhs ಪೇಂಟಿಂಗು. ಏಷ್ಯಾ ಪೇಂಟಿಂಗ್ ಹಾಂ, ಏನು ಏಷ್ಯಾ ಪೇಂಟ್ ಸಿಗತ್ತೆ. ಅಷ್ಟೇ ಗೈಸ್, ನಮ್ಮ ಕುಲ್ಫಿದು ಹಾಲು ಕುದೀತಾ ಇದೆ ಇನ್ನು. Next month for Vegas. Vegas, nice. Vegas, Arizona, and California. Vegas, Arizona. You booked this. We didn't knew because it was so light, it was so sunny that we didn't feel like it is 6 or 6:30. Now I think 5:30. 8:30. We entered 5:30. 5:30 entry Super ಮಾಡಿದ್ವಿ close. ನಾವು.
Okay, we entered 5:30, not even 5:35, almost 5:40. Then 10 minutes, 20 minutes, they were about to close, and we just grabbed randomly whatever we found, and then they told we both were the last two people inside that, and they just locked it, and they were like, "Do it fast. We are about to close, and it is Sunday. These people are so Sunday closes Early, no? 6 o'clock. people." We thought of going. We are thinking of going on a special occasion. Yeah, IPL, RCB. ಇರುತ್ತೆ ಮನೇಲಿ ಪಾರ್ಟಿ ಫುಡ್ಡಿಗೆ ಅಂತ $50 ಇವ್ರೇನಾದ್ರೂ ಸಿಕ್ಕಿದಿದ್ರೆ ಸ್ಕ್ರೀನಿಂಗ್ ಮಾಡೋದಾಗಿತ್ತು ನಾವು ಅದೆಲ್ಲ ಕೊಟ್ಟಿದ್ದಾರಾ? ಇವ್ರೆ ಯಾರು ಇವತ್ತು ಸಿಕ್ಕಿದ್ರಲ್ಲ. ಬಟ್ ವಿ ಕ್ಯಾನ್ ಆಸ್ಕ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್. What? ಬೆಂಗಳೂರಲ್ಲ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ನಮ್ಮ ಕುಲ್ಫಿದು ರೆಡಿ ಆಗಿದೆ. ನನ್ನ ಹತ್ರ ಒಂದು ಐಸ್ ಕ್ರೀಮ್ ಡಬ್ಬಿ ಇದೆ, ಅದರಲ್ಲೇ ಹಾಕ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಲ್ಕೊಂಡು ಇವಾಗ ಎದ್ದಿದ್ದೀನಿ. 1 ಆಗಿದೆ ಟೈಮ್, ಮಧ್ಯಾಹ್ನ. ಇವಾಗ ಏನಾಯಿತು ಅಂದರೆ, ನಿನ್ನೆ ನಾವು ಕುಲ್ಫಿ ಮಾಡಿ ಎಲ್ಲ ಹಾಕಿ ನಾವು ಕೆಳಗಡೆ ಹೋಗಿದ್ವಿ. ಇಲ್ಲಿ ಏನು ಮಾಡೋದು, ಇಲ್ಲಿ ಕೂತ್ಕೊಂಡು ಅಂತ ನಾವು ಕೆಳಗಡೆ ಪೂಲ್ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೋಗಿದ್ವಿ. ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ಚಳಿ ಆಯಿತು ಅಂತ ಅಲ್ಲಿ ಕೆಫಿಟೇರಿಯಾ ಇದೆ, ಅದ್ರ ಒಳಗಡೆ ಹೋಗಿ ಕೂತ್ಕೊಂಡು ಕಾಫಿ ಎಲ್ಲ ಕುಡಿತಿರ್ಬೇಕಾದ್ರೆ ಇವ್ರ ಫ್ರೆಂಡು ಬಂದಿದ್ದರು. ಅವ್ರದ್ದು ಕೀ ಇಲ್ಲ ಅಂತ ಅವ್ರು ಇಲ್ಲೇ ಬಂದಿದ್ದರು. ಸೊ ಫುಲ್ ಮಾತಾಡ್ಕೊಂಡು ಮನೆಗೆ ಬರಬೇಕಾದ್ರೆ 1:30 ಆಗಿತ್ತು ಅನ್ಸುತ್ತೆ. ಫುಲ್ ಲೇಟಾಗಿ ಹೋಗಿತ್ತು, ಏನೂ ಶೂಟಿಂಗ್ ಮಾಡೋಕ್ಕಾಗಿಲ್ಲ. ಹಂಗೆ ಬಂದು ಮಲ್ಕೊಂಡ್ಬಿಟ್ವಿ. ಇವಾಗ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಊಟಕ್ಕೆ ಎಲ್ಲರೂ ಒಟ್ಟಿಗೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. So if you guys like this video, please do like, share and subscribe to my channel. Thanks for watching. Bye bye.